ರಾಜ್ಯದಲ್ಲಿ 1,08,00,000 ಮತದಾರರಿಗೆ ಕೋಕುಟ್ರ ಎಸ್ಐಆರ್ ಪ್ರಕ್ರಿಯೆ ಆಯಿತು. ಮನೆ ಮನೆ ಭೇಟಿ ನಡೆಯಿತು. ಅದು ನೆನ್ನೆಗೆ ಮುಕ್ತಾಯವಾಗಿದೆ. ಒಟ್ಟು 1,08,31,945 ASDDO ಮತದಾರರು ಪತ್ತೆಯಾಗಿದ್ದಾರೆ. ಅಂದ್ರೆ ಗೈರು, ಸ್ಥಳಾಂತರ, ನಕಲಿ ಐಡಿ, ಮರಣ ಹೊಂದಿದವರು. ಆಗಸ್ಟ್ 24ಕ್ಕೆ ಮೊದಲ ಕರಡು ಪಟ್ಟಿ ಪ್ರಕಟವಾಗುತ್ತೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನೋಡಿ, 1 ಕೋಟಿ ಮತದಾರರು ಔಟ್ ಆದ್ರ ಅನ್ನುವಂಥ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಯಾರೆಲ್ಲ ನಕಲಿ ಮತದಾರರಿದ್ರು ಅವರನ್ನ ಕೂಡ ಗುರುತು ಮಾಡಲಾಗಿದೆ. ರಾಜ್ಯದಲ್ಲಿ 5,54,32,314 ಗಣತಿ ನಮೂನೆ ವಿತರಣೆ ಆಗಿತ್ತು. ಈ ಪೈಕಿ 4,46,369 ಫಾರ್ಮ್ ಡಿಜಿಟಲೀಕರಣವಾಗಿದೆ. ಒಟ್ಟು 1,08,31,945 ASDDO ಮತದಾರರು ಪತ್ತೆಯಾಗಿದ್ದಾರೆ. 15,28,985 ಮತದಾರರು ನಾಪತ್ತೆ ಅನ್ನೋದು ನಮೂದಾಗಿದೆ. ಇನ್ನು 65,61,607 ಮತದಾರರು ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಒಟ್ಟು 16,38,839 ಮತದಾರರು ಮೃತಪಟ್ಟಿದ್ದಾರೆ. ಇನ್ನು 20 ಕ್ಷೇತ್ರಗಳಲ್ಲಿ 40ರಿಂದ 49% ಅಷ್ಟು ಮತಗಳು ಡಿಲೀಟ್ ಆಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪದ್ಮನಾಭನಗರದಲ್ಲಿ 43.54% ಅಷ್ಟು ಮತದಾರರು ಡಿಲೀಟ್ ಆಗಿರೋ ಸಾಧ್ಯತೆ. ಆರ್ ಅಶೋಕ್ ಪ್ರತಿನಿಧಿಸುವಂತಹ ಕ್ಷೇತ್ರ ಪದ್ಮನಾಭನಗರ. ಇನ್ನು ಹಲವು ಕ್ಷೇತ್ರಗಳ ಡೀಟೇಲ್ಸ್ ಕೂಡ ಈಗ ಟಿವಿ9ಗೆ ಲಭ್ಯವಾಗಿದೆ.